ಮಹದಾಯಿ ಕಿಚ್ಚು ರಾಜಕೀಯ ಸ್ವರೂಪ ತಳೆಯುತ್ತಿದೆ. ಬಿಜೆಪಿ ಜೆಡಿಎಸ್ ಮೇಲೆ ಕಾಂಗ್ರೆಸ್ಸಿಗರು ಗೂಬೆ ಕೂರಿಸುತ್ತಿದ್ರೆ ಕಾಂಗ್ರೆಸ್ಸಿಗರ ಕಾರ್ಯವೈಖರಿ ಬಗ್ಗೆ ವಿಪಕ್ಷಗಳು ಟೀಕಿಸ್ತಾ ಇವೆ. ಮಹದಾಯಿ ಯೋಜನೆ ಬಗ್ಗೆ ಬದ್ಧತೆ ಇಲ್ಲ, ಕೇವಲ ಕುರ್ಚಿಗಾಗಿ ಫೈಟ್ ನಡೀತಾ ಇದೆ ಅಂತ ವ್ಯಂಗ್ಯವಾಡಿದ್ದಾರೆ. ಎಲ್ಲಿ ಗಾಡಿ ಹೊಡ್ಕೊಂಡ್ರು ಮೇಲೆ ಗಾಡಿ ಹೌದಾ ಪ್ರಜಾಗಿದೆ ರಾಜ್ಯದಲ್ಲಿ ಮಹದಾಯಿ ಕಿಚ್ಚು ದಗದಗಿಸ್ತಾ ಇದೆ. ಆದ್ರೆ ರಾಜಕೀಯ ನಾಯಕರು ಮಾತ್ರ ಬರೀ ವಾಗ್ವಾದದಲ್ಲೇ ಮುಳುಗಿದ್ದಾರೆ. ಮಹದಾಯಿ ವಿಚಾರವಾಗಿ ಕಾಂಗ್ರೆಸ್ಸಿಗರ ವರ್ತನೆಗೆ ಬಿಜೆಪಿ ನಾಯಕರು ಗುಡುಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಮಾತನಾಡಿದ್ದು ಕಾಂಗ್ರೆಸ್ಸಿಗರ ಬದ್ಧತೆಯನ್ನ ಪ್ರಶ್ನಿಸಿದ್ದಾರೆ. ರಾಜಕೀಯ ಹೇಳಿಕೆಯನ್ನು ಅವರ ಗೋವಾ ಮುಖ್ಯಮಂತ್ರಿಗಳೇ ಕೊಟ್ಟಿದ್ದಾರೆ ತಮ್ಮ ಅಸೆಂಬ್ಲಿಯಲ್ಲಿ. ಎಲ್ಲ ನಮ್ಮ ಕಾನ್ಫಿಡೆನ್ಸ್ ಐತಿ, ಕೇಂದ್ರ ಸರ್ಕಾರ ನಮ್ಮ ಪರವಾಗಿ ಮಾಡ್ತೈತೆ ಅಂತ ಹೇಳ್ತಾರೆ. ಅದಕ್ಕೆ ಯಾಕೆ ಇಷ್ಟು ಸೀರಿಯಸ್ ಆಗಿ ತೊಗೊಳ್ದೈತಿ? ಡಿಸಿಷನ್ ಆಗೋದೈತಲ್ಲ, ಅವಾಗ ಹಿಂದೆ ಸೋನಿಯಾ ಗಾಂಧಿ ಹೇಳಿದರು ನಾವು ಕರ್ನಾಟಕಕ್ಕೆ ಒಂದೋ ಹನಿ ನೀರು ಕೊಡೋದಿಲ್ಲ ಅಂಥೇಳಿ. ಸೋನಿಯಾ ಗಾಂಧಿ ಹೇಳ್ದಂಗೆ ಆಕೈತಾ? ಆಗೋದಿಲ್ಲ. ಈಗ ಗೋವಾ ಸಿ ಎಮ್ ಅವ್ರು ಹೇಳ್ದಂಗೆ ಆಗುತ್ತಾ? ಆಗೋದಿಲ್ಲ. ಇದೇನು ಆಗೋದಿದ್ದರೂ ನಾವು ಪೇಪರ್ಸ್ ಏನು ಅಲ್ಲೇ ಇಡ್ತೀವಿ, ನಮ್ಮ ಕಾಗದ ಪತ್ರ ಏನಲ್ಲಿ ದಾಖಲಾತಿ ಏನು ಕೊಡ್ತೀವಿ, ಅದ್ರ ಮೇಲೆ ಡಿಸಿಷನ್ ಮಾಡೋದು ಆಕೈತಿ. ಸೊ ಹಂಗಾಗಿ ನಾನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊತೀನಿ, ಆ ಕೆಲಸ ನೀವು ಬೇಗನೆ ಮಾಡಿರಿ. ನಿಮ್ಮ ರಾಜಕಾರಣ ಮಾಡೋದು ಬಿಟ್ಟು ಆ ಕೆಲಸ ಲಘುನ ಮಾಡಿರಿ. ಅವಾಗ ಇದಕ್ಕೆ ತನ್ನಿಂತಾನ ಬಗೆಹರಿತೈತಿ. ಅದನ್ನು ಫಾಲೋಅಪ್ ಮಾಡೋದು ಬಿಟ್ಟು ಸುಳ್ಳು ಅಲ್ಲಿ ಯಾರೋ ಒಬ್ರು ಏನೋ ಸ್ಟೇಟ್ಮೆಂಟ್ ಕೊಟ್ಟಂತೇಳಿ ಅಷ್ಟಾಗಿ ಸೀರಿಯಸ್ ಆಗಿ ಎಬ್ಸುವಂಥ ವಿಷಯ ಏನು ಅವಶ್ಯಕತೆ ಐತಿ? ಎನ್ವಿರಾನ್ಮೆಂಟಲ್ ಮಿನಿಸ್ಟ್ರಿಗೆ ಹೋಗಿ ಸಂಬಂಧಪಟ್ಟ ದಾಖಲೆಗಳನ್ನು ಕೊಟ್ಟು ಅವ್ರು ಮೀಟಿಂಗ್ ಕರೆದಾಗ ಆವಾಗ ಹಿರಿಯ ಅಧಿಕಾರಿಗಳನ್ನ, ವಕೀಲರನ್ನ ಅಂಥವ್ರನ್ನೆಲ್ಲ ಕಳಿಸಿ ಅವರೆಲ್ಲ ಮೀಟಿಂಗ್ ಹೋಗಿ ಬಂದಮೇಲೆ ಅಲ್ಲಿ ಏನು ಮೀಟಿಂಗ್ದಾಗ ಅಂತ ತಿಳ್ಕೊಂಡು ಅವಶ್ಯಕತೆ ಇದ್ದರೆ ತಾವು ಮೀಟಿಂಗಿಗೆ ಹೋಗೋದು, ಇದೆಲ್ಲ ಇವ್ರದ್ದು ಜವಾಬ್ದಾರಿ ಇರ್ತದೆ. ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇರುವಂತಹ ಸಿಎಂ ಕುರ್ಚಿ ಚಟಾಪಟಿ ಬಗ್ಗೆಯೂ ಟೀಕಿಸಿದ್ದಾರೆ. ಜೊತೆಗೆ ಸಿಎಂ ಸ್ಥಾನ ಪಲ್ಲಟವಾಗಬಹುದು ಅಂತ ಭವಿಷ್ಯವನ್ನ ನುಡಿದಿದ್ದಾರೆ. ಈಗ ಐತಲ್ಲ, ಎಲ್ಲರಿಗೂ ಇಡೀ ರಾಜ್ಯದಾಗ ಎಲ್ಲರಿಗೂ ಕಾಣ್ ಬರುವಂಥ ಸತ್ಯ ಇದು. ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯನವ್ರದ ಕುರ್ಚಿಗಾಗಿ ಏನು ಹೋರಾಟ ನಡೆದೈತಿ, ಅದು ದೊಡ್ಡ ಪ್ರಮಾಣದ ಹೋರಾಟ ಇವತ್ತು ಹೊರಗೆ ಬಂದಿರ್ತದೆ. ಅದ್ರ ಮೂಲಕ ಸೆಪ್ಟೆಂಬರ್ದಾಗ ಕ್ರಾಂತಿ ಆಕೈತೋ, ನವಂಬರ್ದಾಗ ಕ್ರಾಂತಿ ಆಕೈತೋ, ಒಟ್ಟು ಕ್ರಾಂತಿ ಅಂತೂ ಆಕೈತಿ. ಅದ್ರ ಮೂಲಕ ಮುಖ್ಯಮಂತ್ರಿಗಳ ಸ್ಥಾನ ಪಲ್ಲಟನೂ ಆಕೈತಿ. ಅದಕ್ಕೆ ಯಾರು ಬಂದು ಕೊಡ್ತಾರೋ ಏನಾಕೈತಿ ನಾವು ನೋಡ್ಬೇಕಷ್ಟೆ. ಅದಕ್ಕೇನು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬರ್ತಾರೋ, ಪರಮೇಶ್ವರ್ ಅವರು ಬರ್ತಾರೋ, ಡಿ ಕೆ ಶಿವಕುಮಾರ್ ಅವರು ಬರ್ತಾರೋ, ಸತೀಶ್ ಜಾರಕಿಹೊಳಿ ಅವರು ಬರ್ತಾರೋ, ಯಾರು ಬಂದಲ್ಲಿ ಕೊಡ್ತಾರೋ ನೋಡ್ಬೇಕು ನಾವು. ಇದೇ ವೇಳೆ ಚುನಾವಣಾ ಕಳ್ಳಾಟದ ಬಗ್ಗೆ ರಾಹುಲ್ ಗಾಂಧಿ ಆರೋಪಕ್ಕೆ ಅರವಿಂದ್ ಬೆಲ್ಲದ್ ಟಾಂಗ್ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು ಅಲ್ಲ ಪಾಪ, ರಾಹುಲ್ ಗಾಂಧಿ ಅವರು ಮತಗಳತನ ಕರ್ನಾಟಕದಾಗ ಆಗೋಂಗಿದ್ರೆ ಕಾಂಗ್ರೆಸ್ ಸರ್ಕಾರ ಬಂದತ್ತಲ್ಲ, ಇಲ್ಲ ಅವರು ಮತ ಅವ್ರು ಹೆಂಗ್ರಿ, ಅವ್ರ ರಾಜೀವ್ ಗಾಂಧಿ ಅವರು ಪಾಪ, ರಾಹುಲ್ ಗಾಂಧಿ ಅವರು ಪಾಪ ಒಂಥರ ಇನ್ನೋಸೆಂಟ್ ಅದು ಗಿರಾಕಿ. ಯಾರು ಏನು ಹೇಳ್ತಾರೆ ಅದನ್ನು ಬಂದು ಹೇಳ್ಬಿಡ್ತಾರೆ, ತಿಳ್ಕೊಳ್ಳೋದಿಲ್ಲ, ಅದು ಹಿಂದೆ ಮುಂದೆ ವಿಚಾರ ಮಾಡೋದಿಲ್ಲ, ಏನಿಲ್ಲ. ಅವ್ರ ಹೇಳಿಕೆಗಳನ್ನು ಭಾಳ ಸೀರಿಯಸ್ ಆಗಿ ತಗೋಬಾರ್ದು. ಒಟ್ನಲ್ಲಿ ರಾಜ್ಯದಲ್ಲಿ ನಡೀತಾ ಇರುವ ಎಲ್ಲಾ ಬೆಳವಣಿಗೆಗಳು ರಾಜಕೀಯ ಸ್ವರೂಪ ತಳೆಯುತ್ತಿವೆ ಅನ್ನೋದಂತೂ ಸತ್ಯ. ರಿಪೋರ್ಟರ್ ಸಂಗಮೇಶ್, ಕರ್ನಾಟಕ ಟಿವಿ, ಹುಬ್ಬಳ್ಳಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ?
ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.